ಇಲ್ಲಿಗೆ ಮುಟ್ಟುವಾಗ ಏಡಿಗಳೆಲ್ಲ ಇಲ್ಲಿ ಉಂಟು ಈ ಸರೋವರದಲ್ಲಿ. ಏಡಿ, ಆ ಏಡಿಗಳನ್ನು ಹಿಡಿಯುವಾಗ ಹೀಗೆ ಮಾಡಿ ಹಿಡಿಯಲಿಕ್ಕೆ ಹೀಗೆ ಮಾಡುವಾಗ ಅವಳಲ್ಲಿ ಮಾಯವಾದ್ರು. ಈ ಮನೆಗೆ ರೀಚ್ ಆದಿವಿ ನೋಡಿ. ದೇವಿ ಬೈದ್ಯತಿಯ ಮನೆ ನೋಡಿ ಇದೆ, ನಿಮಗೆ ಕಾಣಿಸ್ತಾ ಇರಬಹುದು. ಸೊ ಸರ್, ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಈ ಮನೆಗೆ? ಸಾಧಾರಣ ಇದಕ್ಕೆ ಒಂದು 500 ವರ್ಷ 500 ವರ್ಷದ ಹಳೆ ಮನೆ. ಈ ಮನೆಯಲ್ಲಿ ಆ ಮೊಟ್ಟೆಯಿಂದ ಹೊರಬಂದು ಮಗುವಾದಂತ ದೇವಿ ಅಂತ ಮೊದಲನೇ ಹೆಸರೇ ದೇವಿ. ಆ ದೇವಿ ಹುಟ್ಟಿದ ಜಾಗ ಇದು. ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ತುಳುನಾಡಿನ ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಒಂದು ವಿಡಿಯೋ. ಸೊ ಅಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೇನೆ. ಆಕ್ಚುಲಿ ನಾನಿವಾಗ ಮದಕ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಬಂದಿದ್ದೇನೆ. ಸೊ ಇದು ತುಳುನಾಡಿನ ಅವಳಿ ವೀರ ಪುರುಷರಾದ ಕೋಟಿ ಚೆನ್ನಯ್ಯರ ತಾಯಿ ದೇಯಿ ಬೈದೆದಿ ಹುಟ್ಟಿದಂತಹ ಒಂದು ಜಾಗ. ಸೊ ಆ ಜಾಗಕ್ಕೆ ಬಂದಿದ್ದೇನೆ. ಸೊ ಇದರ ಇನ್ನಷ್ಟು ವಿಚಾರಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ರಾಜರಾಜೇಶ್ವರಿ ಕ್ಷೇತ್ರ ಮದಕ ಪಡುಮಲೆ. ಸೊ ಇಲ್ಲಿ ಇದೆ. ಹಾಗೇನೆ ಇದರ ಸಮೀಪದಲ್ಲಿ ಒಂದು ಕೆರೆ ಇದೆ. ಹಾಗೇನೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ ನಮ್ಮ ಊರಿನ ಅವರಾದಂತಹ ಒಬ್ರು. ಸರ್, ನಿಮ್ಮ ಹೆಸರು? ಗುಡ್ಡಪ್ಪರೈ ಅವರು ಸರ್ ಇದ್ದಾರೆ. ಇದರ ಒಂದು ಸ್ವಲ್ಪ ಇತಿಹಾಸ ತಿಳಿಸಿಕೊಡಿ. ಆಯ್ತು. ಇದು ಕೋಟಿ ಚೆನ್ನಯ್ಯರ ತಾಯಿ ಪಕ್ಷಿಯ ತೆತ್ತಿಯ ಮೊಟ್ಟೆಯಲ್ಲಿ ಸಿಕ್ಕಿದ ಸ್ಥಳ. ಈ ಸ್ಥಳಕ್ಕೆ ಇದು ಸಿಕ್ಕಿದ್ದು ಹೂವೆತ್ತೋಟ ಅಂತ ಇಲ್ಲಿ ಬ್ರಾಹ್ಮಣರ ಜಾಗ ಉಂಟು ಪಡುಮಲೆಯಲ್ಲಿ. ಅಲ್ಲಿಂದ ಅವರು ಪ್ರತಿನಿತ್ಯ ಆ ಭಟ್ರು ಇಲ್ಲಿಗೆ ಸ್ನಾನಕ್ಕೆ ಬರುವುದು. ಆ ಬಂದ ಒಂದು ದಿವಸ ಮೇಲಿಂದ ಕೆಳಗೆ ಮೊಟ್ಟೆಯ ಆಕಾರದಲ್ಲಿ ಈ ತೆತ್ತಿ ಅವರಿಗೆ ಸಿಕ್ಕಿತು, ಮೊಟ್ಟೆಯ ಆಕಾರದಲ್ಲಿ. ಅದೇ ಮೊಟ್ಟೆ ಅದನ್ನು ಕೊಂಡು ಹೋಗಿ ಕೂವೆ ತೋಟ ಅವರ ಮನೆಯಲ್ಲಿ ಬಲ ಅಂತ ಹೇಳ್ತೇವೆ ತುಳುವಿನಲ್ಲಿ. ಅದರಲ್ಲಿ ಅಕ್ಕಿ ಎಲ್ಲ ಹಾಕೋದು, ಇಲ್ಲದಿದ್ರೆ ಮೊಸರು, ಮಜ್ಜಿಗೆ, ಹಾಲು ಎಲ್ಲ ಇಡುವಂಥ ಒಂದು ಸಾಮಾನದು, ಹಗ್ಗದಲ್ಲಿ ನೇಯ್ವದ್ದು. ಅದರಲ್ಲಿ ಈ ಮೊಟ್ಟೆಯನ್ನು ಭಟ್ರು ಇಟ್ಟದ್ದು. ಸ್ಟಾರ್ಟು ಎಲ್ಲಿಂದ ಆ ಮೊಟ್ಟೆ ಸಿಕ್ಕಿತ್ತು? ಇದೇ ಸರೋವರದಿಂದ. ಪ್ರತಿನಿತ್ಯ ಕೂವೆ ತೋಟದಿಂದ ಇಲ್ಲಿಗೆ ಅವರು ಸ್ನಾನಕ್ಕೆ ಬರುವುದು ಈ ಜಾಗ. ಈಗ ಸದ್ಯಕ್ಕೆ ಈ ರಾಜರಾಜೇಶ್ವರಿಯ ಬಗ್ಗೆ ನಮ್ಮ ಪಡುಮಲೆ ಮಹಾವಿಷ್ಣು ದೇವಸ್ಥಾನದಲ್ಲಿ ಪ್ರಶ್ನ ಇಟ್ಟ ಕಾಲದಲ್ಲಿ ಇದಕ್ಕೆ ಎಲ್ಲ ಒಂದು ವ್ಯವಸ್ಥೆ ಆಗಬೇಕು ಅಂತ ಕಮಿಟಿಯವರೆಲ್ಲ ನಿರ್ಣಯ ಮಾಡಿ ಈಗ ದೇಗುಲವಾಗಿ ಕಟ್ಟಿರುತ್ತಾರೆ ಈ ರಾಜರಾಜೇಶ್ವರಿಯ ದೇವಸ್ಥಾನವನ್ನು. ಇದು ನೀರು ಅದರಲ್ಲಿ ಇರ್ತದೆ, ಇಷ್ಟು ಇರುವುದಿಲ್ಲ. ಲಾಸ್ಟಿಗೆ ಆಗುವಾಗ ಮೇಲಿಂದ ಬರುತ್ತಾ ಇರ್ತದೆ. ಇದು ಈಗ ಕೆರೆ ಕಟ್ಟಿದ್ದಾರೆ. ಕೆರೆ ಅಲ್ಲ, ಇದೊಂದು ಸರೋವರ. ಈ ಸರೋವರದಲ್ಲಿ ನೀರು ಹರಿದು ಹೋಗುವಂಥದ್ದು. ಮೇಲೆ ಎಲ್ಲ ಕಾಡು, ಫಾರೆಸ್ಟ್ ಕಾಡು. ಇದರಿಂದ ಮೇಲೆ ಹತ್ತಿರ ಮನೆಯೇ ಇಲ್ಲ, ಎಲ್ಲಿ ಕೂಡ ಇಲ್ಲ. ಇದು ಫಾರೆಸ್ಟ್ ಕಾಡು. ಒಂದು ಜಾಗ ನಿಮಗೆ ಕಾಣಿಸ್ತಾ ಇರಬಹುದು ನೋಡಿ. ಮೇಲೆ ಮಾದಕ ಸರೋವರದಿಂದ ಹರಿದು ಬರುವ ನೀರು ಇಲ್ಲಿಂದ ಹರಿದು ಹೋಗುತ್ತದೆ. ಸೊ ಸರ್, ಇದರ ಇತಿಹಾಸ ಏನು ಸರ್? ಇದು ಪಡುಮಲೆ ಚರಿತ್ರೆಯಲ್ಲಿ ಒಂದು ಚರಿತ್ರೆ. ಇದು ಬಲ್ಲಾಳರ ಕಾಲದಲ್ಲಿ ಸ್ವಲ್ಪ ದೂರ ಉಂಟು ಗದ್ದೆ ಎಲ್ಲ, ಅವರ ಮನೆ ಎಲ್ಲ. ಅಲ್ಲಿಗೆ ಇಲ್ಲಿಯ ಈ ನಾವು ನೋಡಿದ ಈ ಸ್ಥಳದಲ್ಲಿ ಮೇಲ್ಗಡೆ ಇರುವುದು ಅಲ್ಲಿಗೆ ಮಾಯ್ಲೋಟೆ ಅಂತ ಹೆಸರು, ಮಾಯ್ಲಕೋಟೆ. ಅಲ್ಲಿಂದ ಒಬ್ಬ ಹರಿಜನ್ಸು ಹೆಂಗಸು ಬಲ್ಲಾಳರ ಮನೆಗೆ ಕೊಯ್ಲಿಕ್ಕೆ ಹೋಗುವವರು ಹೋಗೋದು ಬರುದು ಯಾವಾಗಲೂ ಇದೇ ದಾರಿ. ಇಂಥ ಒಂದು ಸಂದರ್ಭದಲ್ಲಿ ಬಲ್ಲಾಳರಿಗೂ ಆ ಹೆಂಗಸಿಗೂ ಒಂದು ಪಂಥದ ರೂಪದಲ್ಲಿ ಒಂದು ಮಾತಾಯ್ತು. ಅದು ಏನಂದ್ರೆ ಅಲ್ಲಿ 12 ಮುಡಿ ಅಂತ ಹೇಳ್ತಾರೆ, 8 ಎಕರೆ ಜಾಗದ ಒಂದೇ ಗದ್ದೆ. ಆ ಗದ್ದೆಯನ್ನು ಇವತ್ತು ನೀನು ಕೊಯ್ದು ಬೈಸಾರಿ ಆಗುವಾಗ ಮುಗಿಸಿದ್ರೆ ನಿನಗೆ ಏನಾದರೂ ಒಂದು ಕೊಡ್ತೇನೆ, ಇಲ್ಲ ಇದ್ರೆ ಅರ್ಧ ಗದ್ದೆಯ ಇದೇ ಭತ್ತ ಕೊಡ್ತೇನೆ ಅಂತ ಒಂದು ಮಾತು ಹೇಳಿದ್ರು ಅಷ್ಟೇ ಬಲ್ಲಾಳರು. ಆಯ್ತು ಅಂದ್ರೆ ಮಂತ್ರಿ ಅಲ್ಲ, ಅರಸು ಮಂತ್ರಿ ಅಲ್ಲ. ಬಲ್ಲಾಳರು ಅಂದ್ರೆ ಅರಸು, ಪಡುಮಲೆಯ ಆಳ್ವಿಕೆ. ಅರಸರ ಮಂತ್ರಿ ಬೇರೆ, ಅವರು ಇಬ್ರು ಇದ್ದಾರೆ, ಅದು ವಿಚಾರವೇ ಬೇರೆ, ಗೊತ್ತಾಯ್ತಲ್ಲ. ಇದು ಅರಸರಿಗೂ ಮತ್ತು ಈ ಮಹಿಳೆಗೆ ಆದ ಮಾತು.
ಅಂತ ಸಂದರ್ಭದಲ್ಲಿ ಆ ಹೆಂಗಸು ಆಯ್ತು, ನಾನು ಸಾಯಂಕಾಲ ಆಗುವಾಗ ಕೊಯ್ದು ಮುಗಿಸಿದ್ದೇನೆ ಅಂತ ಹೇಳಿದ್ರು. ಸಾಧಾರಣ 5 ಗಂಟೆ ಮೊದಲು ಈ ಇಡೀ ಗದ್ದೆಯನ್ನು ಒಂದೇ ಹೆಂಗಸು ಕೊಯ್ದು ತುದಿ ಮುಟ್ಟುವಂತ ಹೊತ್ತಾಯ್ತು. ಆ ಹೊತ್ತಿಗೆ ಒಬ್ಬರು ಅರಸರಿಗೆ ಸಾಧಾರಣದ ಒಬ್ಬ ಹೆಂಗಸು ಅವರಲ್ಲಿ ಮಾತಿನಲ್ಲಿ ಸೋತೆ ಅಂತ ಹೇಳುವಾಗ ಅವರಿಗೆ ಸ್ವಲ್ಪ ಇದಾಯ್ತು, ಮುಜುಗರ ಆಯ್ತು. ಅದಕ್ಕೆ ಬೇಕಾಗಿ ಇದನ್ನು ಏನು ಮಾಡೋದು, ಇದೆಲ್ಲ ಈಗ ತುದಿ ಮುಟ್ಟುತ್ತದೆ, ಏನು ಮಾಡೋದು ಅಂತ ಯೋಚಿಸಿ ಅರಸರು ಏನು ಮಾಡಿದ್ರು, ಈ ಒಂದು ಅಡಿಕೆ ಮತ್ತೆ ಒಂದು ವೀಳ್ಯದೆಲೆ ಎಷ್ಟು ತೆಗೆದುಕೊಂಡು ಹೆಂಗಸು ಕೊಯ್ಯುವಂತ ಗದ್ದೆಗಾರಿಗೆ ಹೋದ್ರು. ಅವರು ಹೇಳಿದ್ರು, ಮಾಯಿಲ್ತಿ, ನೀನು ಇಷ್ಟು ಎಲ್ಲ ಒಂದೇ ಸವಣೆ ಕೊಯ್ಯುತ್ತಾ ಇದ್ದಿ, ನಿನಗೆ ಆಯಾಸ ಆಗುದಿಲ್ಲ, ಒಂದು ವೀಳ್ಯದೆಲೆ ತೆಕೋ, ಒಂದು ವೀಳ್ಯದೆಲೆ ಹಾಕು ಅಂತ ಹೇಳಿದ್ರು. ಆಯ್ತು ಅಂತ ಅವಳು ನಿಲ್ಲುವಾಗ ಅವರು ಒಂದು ಯೋಚನೆ ಮಾಡಿದ್ದದ್ದು, ಅದೆಲ್ಲ ಅವರಿಗೆ ಗೊತ್ತು, ಆ ಅರಸರಿಗೆ. ಅವಳ ಕೈಯಿಂದ ಇದು ಭತ್ತ ಕೊಯ್ಯುವಂತ ಭತ್ತದ ಇದು ಉಂಟಲ್ಲ ಪೈರು, ಅದನ್ನು ಕೊಯ್ಯುವಂತ ಕತ್ತಿಯನ್ನು ಅವರು ತೆಗೆದುಕೊಂಡು ಅಡಿಕೆ ಅದರಲ್ಲಿ ಫೋಲ್ಡ್ ಮಾಡಿದರು, ಪೀಸ್ ಮಾಡಿದರು. ನಿಜವಾಗಿಯೂ ಈ ಕೊಯ್ಯುವ ಕತ್ತಿಯಲ್ಲಿ ಅಡಿಕೆಯನ್ನು ಕಡಿಬಾರ್ದು. ಹೌದೌದು. ಅದು ಅದೇನಾಯ್ತು, ಈ ಕೊಯ್ದ ಪೈರೆಲ್ಲ ಮೇಲೆ ನಿಂತಿದ್ದು, ಮೇಲೆ ಅಂದ್ರೆ ಸೌತ ನಿಂತಿದ್ದು. ಆವಾಗ ಅವಳು ಸೋತಳಲ್ಲ, ಸೋತಾಗ ಮತ್ತೇನು ಮಾಡುದು, ನೀನೇನು ಬೇಸರ ಮಾಡಬೇಡ, ಅದೇನೋ ಇದಾಯ್ತು, ನಿನಗೆ ಒಂದು ಮುಡಿ ಭತ್ತ ಕೊಡ್ತೇನೆ, ಅದನ್ನು ಕೊಂಡು ಹೋಗು, ಮತ್ತೆ ಅಲ್ಲಿ ಹಳಸುಂಟು, ಅದನ್ನು ಕೂಡ ತೆಗೆದುಕೊಂಡು ಹೋಗು. ಹಾಗೆ ಆ ಒಂದು ಮುಡಿ ಅಂದ್ರೆ 3 ಕಳಸಿಗೆ, ಒಂದು ಕಳಸಿಗೆ ಅಂದ್ರೆ ಈ 14 ಸೇರು ಅಂತ ಒಂದು ಮುಡಿ ಭತ್ತವನ್ನು ಅವಳಿಗೆ ಕೊಟ್ಟರು ಅವರು. ಕೊಡುವಾಗ ಅದನ್ನೇನೋ ಅವಳ ಸೀರೆ ಉಂಟಲ್ಲ, ಆ ಸೀರೆಯನ್ನು ಹೀಗೆ ಕಟ್ಟುವಂತಹ ಒಂದು ಜಾಗದಲ್ಲಿ ಅವಳು ಅದನ್ನು ಭತ್ತವನ್ನು, ಒಂದು ಮುಡಿ ಭತ್ತವನ್ನು ಈ ಸೀರೆಯ ಸೆರಗಲ್ಲಿ ಹಾಕಿಕೊಂಡು ಮತ್ತೆ ಒಂದು ಹಲಸಿನ ಹಣ್ಣನ್ನು ಕೂಡ ತೆಗೆದುಕೊಂಡು ತಿನ್ನುತ್ತಾ ಬಂದ್ಲು ಅವಳು. ಬರುವಾಗ ಇದೇ ದಾರಿಯಲ್ಲಿ ಬರುವಾಗ ಇಲ್ಲಿಗೆ ಮುಟ್ಟುವಾಗ ಏಡಿಗಳೆಲ್ಲ ಇಲ್ಲಿ ಉಂಟು, ಈ ಸರೋವರದಲ್ಲಿ ಏಡಿ. ಆ ಏಡಿಗಳನ್ನು ಹಿಡಿಯುವಾಗ ಹೀಗೆ ಮಾಡಿ ಹಿಡಿಯಲಿಕ್ಕೆ ಹೀಗೆ ಮಾಡುವಾಗ ಅವಳಲ್ಲಿ ಮಾಯವಾದ. ಇಲ್ಲಿ ಇದೇ ಜಾಗದಲ್ಲಿ ಮಾಯಿಲ್ತಿ ಎಂಬ, ಅದು ಕೂಡ ಒಂದು ದೇವಿ ಶಕ್ತಿ. ಹರಿಜನ್ಸ್ ನಮಗೆ ಕಾಣ್ಲಿಕ್ಕೆ ನಿಜ ಸ್ಥಿತಿಯಾಗಿ ಅವಳು ದೇವಿ ಅಂತ ದೇವಿ ಇಲ್ಲಿ ಮಾಯವಾದ ಸ್ಥಳ. ಇದಕ್ಕೆ ಮಾಯಿಲ್ತಿ ಕೈಪಾಡನ್ನ ಆಡೆ ಅಂತ ಇಲ್ಲಿ ತುಳುವಿನಲ್ಲಿ ಹೇಳ್ತಾರೆ. ಮತ್ತೊಂದು ನೋಡಿ, ಅಲ್ಲಿ ಒಂದು ಇದು ಉಂಟಲ್ಲ ಸಂಕದಾಗಿ, ಆ ಸಂಕ ಅದು ಸಾಧಾರಣ ಬಲ್ಲಾಳರ ಕಾಲದಿಂದಲೇ ಆ ಸಂಕ ಉಂಟು. ಹೀಗೆ ಅದು ಜರಿಯುವುದಿಲ್ಲ, ಅದು ಬರೇ ಮಣ್ಣಿನಲ್ಲಿ, ಅದಕ್ಕೆ ಎಷ್ಟೇ ಮಳೆ ಬಂದ್ರು ಅದು ಹಾಗೆ, ಅದು ವಿಶೇಷ. ಅದು ಬೇರೆ ಎಷ್ಟು ವರ್ಷ ಆಯ್ತು ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವರ್ಷದ ಮೊದಲಿನ ಒಂದು ಸಂಕದ ಹಾಗೆ ಇದ್ದ ಒಂದು ಮಣ್ಣು, ಅದು ಜರಿಯುವಂತ ಪ್ರಶ್ನೆ ಮಳೆ ಬಂದ್ರೆ ಕೂಡ ಏನೂ ಆಗುದಿಲ್ಲ. ಅದು ವಿಶೇಷ. ಅಂದ್ರೆ ಇದು ಒಂದು ದೇವಿಯ ಶಕ್ತಿಯನ್ನು ತೋರಿಸಲಿಕ್ಕೆ ಆದಂತ ಒಂದು ಕಲೆ ಇದು. ಹಾಗೆ ನೀರೆಲ್ಲ ಇದ್ರಲ್ಲಿ ಹರಿದು ಹೋಗ್ತದೆ. ಅದೇ ಮೇಲಿಂದ ಬರುವ ನೀರು ಇಲ್ಲೇ ಹೋಗು, ಕೆಳಗೆ ತೋಟ ಬಯಲೆಲ್ಲ ಉಂಟು, ಕೆಳಗೆ ಅಲ್ಲಿಗೆ ಹೋಗ್ತದೆ. ಗೈಸ್, ನಾನು ಬೈಕ್ ಅನ್ನು ಇಲ್ಲಿ ನಿಲ್ಲಿಸಿದ್ದೇನೆ, ಪಾರ್ಕ್ ಮಾಡಿದ್ದೇನೆ. ಸೊ ಇಲ್ಲಿ ಗೇಟ್ ಇದೆ ನೋಡಿ, ಇಲ್ಲಿ ಕೂವೆ ತೋಟಕ್ಕೆ ಹೋಗುವ ದಾರಿ ಅಂತ. ಸೊ ಇಲ್ಲಿಂದ ಸ್ವಲ್ಪ ಹೋಗ್ಬೇಕು. ಸೊ ಅಲ್ಲಿ ನಮ್ಮ ತುಳುನಾಡಿನ ಅವಳಿ ವೀರ ಪುರುಷರಾದ ಕೋಟಿ ಚೆನ್ನಯ್ಯರ ತಾಯಿ ದೇವಿ ಬೈದೇದಿ ಹುಟ್ಟಿದಂತಹ ಒಂದು ಮನೆ ಇದೆ, ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಸೊ ಹಾಗೇನೆ ಇಲ್ಲಿಂದ ಹೋಗ್ಬೇಕು. ಇಲ್ಲಿಂದ ಒಂದು ಎಷ್ಟು ದೂರ ಇದೆ ಸರ್? ಇಲ್ಲಿಂದ 75 ಮೀಟರ್ ಆಗ್ಬಹುದು. 75 ಮೀಟರ್ ಇದೆ. ಸೊ ಇಲ್ಲಿಂದ ಗಾಡಿ ಹೋಗುತ್ತೆ, ಸ್ವಲ್ಪ ರಿಸ್ಕ್ ಅಲ್ಲ, ಹುಲ್ಲೆಲ್ಲ ಬೆಳೆದಿದೆ ನೋಡಿ. ಗೈಸ್, ನಾವು ಫೈನಲಿ ಆಗಿ ಈ ಮನೆಗೆ ರೀಚ್ ಆದಿವಿ ನೋಡಿ. ದೇವಿ ಬೈದೇತಿಯ ಮನೆ ನೋಡಿ, ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಸರ್, ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಈ ಮನೆಗೆ? ಸಾಧಾರಣ ಇದಕ್ಕೆ ಒಂದು 500 ವರ್ಷ ಆಗಿದೆ. 500 ವರ್ಷದ ಹಳೆ ಮನೆ. ಅದಕ್ಕೆ ಹಂಚು ಮಾತ್ರ ಈಗ ಹಾಕಿದ್ದು, ಮೊದಲು ಮುಳಿ ಹುಲ್ಲು. ಹೌದು. ಇದು ಕುವೆತ್ತಾಟದ ಭಟ್ರು, ಇಲ್ಲಿಯ ಭಟ್ರು. ನಾವು ಈಗ ಮೊದಲು ಹೋದ ಸ್ಥಳ ಉಂಟಲ್ಲ, ಎಲ್ಲಿ ಮದಕ, ಅಲ್ಲಿಗೆ ಸ್ನಾನಕ್ಕೆ ಹೋಗುವಂತ, ಪ್ರತಿನಿತ್ಯ ಬೆಳಿಗ್ಗೆ ಹೋಗುವಂತ
ಭಟ್ರು ಇಲ್ಲಿಂದ ಅಲ್ಲಿಗೆ ಹೋಗುದು ಇಲ್ಲಿಂದ ಪ್ರತಿದಿನ ಪ್ರತಿದಿನ ಬೆಳಿಗ್ಗೆ. ಹಾ. ಅಲ್ಲಿಂದಲೇ ನೀರೆಲ್ಲ ತಂದು ಹ್ಮ್. ಇಲ್ಲಿ ಪೂಜಾದಿಗಳನ್ನು ಮಾಡುದು ಹ್ಮ್ 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 ಅಂತ ಜಾಗ ಅದು, ಸರೋವರ ಅದು, ಹ್ಮ್ ಹ್ಮ್ ಬರೇ ಒಂದು ಕೆರೆ ಅಲ್ಲ ಅಲ್ಲಿ ಹ್ಮ್ ಹ್ಮ್ ಅಂತ ಒಂದು ಜಾಗ ಮದಕ. ಆ ಮದಕದಿಂದ ಇಲ್ಲಿಗೆ ದೇವಿ ವೈದ್ಯತೆ ಮತ್ತೆ ಹ್ಮ್. ದೇವಿ ಅಂತ ಹೆಸರು. ಹ್ಮ್. ಆ ಮೊಟ್ಟೆಯನ್ನು ಇಲ್ಲಿಗೆ ತಂದದ್ದು, ತಂದದ್ದು. ಇಲ್ಲಿಗೆ ಇದೇ ಮನೆಗೆ. ಹ್ಮ್ ಹ್ಮ್. ಇದು ಬಾವಿ ಅವರ ಕುಡಿಯುವ ನೀರಿನ, ಕುಡಿಯುವ ನೀರು. ನೀರಿದೆ, ಹೌದು, ಕುಡಿಯುವ ನೀರು. ನೀರಿದೆ ಗೈಸ್. ಹುಲ್ಲೆಲ್ಲ ಬಂದಿದೆ ಅಲ್ಲ. ಹೌದೌದು, ಬಲ್ಲೆ ಎಲ್ಲ. ಹ್ಮ್. ಇದೇ ಮನೆ. ಹ್ಮ್. ಇದು ಆ ಭಟ್ರು ಆ ಮೊಟ್ಟೆಯನ್ನು ತಂದು ಹ್ಮ್ ಹ್ಮ್ ಈ ಮನೆಯ ಒಳಗೆ ಬಲ ಅಂತ ತುಳುವಿನಲ್ಲಿ ಹೆಸರು ಅದಕ್ಕೆ. ಹ್ಮ್. ಅದರಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಅಕ್ಕಿ ಹಾಕಿ ಹ್ಮ್. ಆ ಅಕ್ಕಿಯಲ್ಲಿ ಮೊಟ್ಟೆಯನ್ನು ಇಟ್ಟದ್ದು ಇಟ್ಟದ್ದು. ಈ ಮನೆಯ ಒಳಗೆ. ಒಳಗೆ ಇದರ ಒಳಗೆ ನಮಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಲಾಕ್ ಹಾಕಿದ್ದಾರೆ. ಲಾಕ್ ಹಾಕಿದ್ದಾರೆ. ಹ್ಮ್ ಹ್ಮ್ ಹಾಗಿರುವಾಗ ಈ ಮನೆಯಲ್ಲಿ ಹ್ಮ್. ಆ ಮೊಟ್ಟೆಯಿಂದ ಹೊರಬಂದು ಮಗುವಾದಂತ ದೇವಿ ಅಂತ ಮೊದಲನೇ ಹೆಸರೇ ದೇವಿ. ಹ್ಮ್. ಆ ದೇವಿ ಹುಟ್ಟಿದ ಜಾಗ ಇದು ದೇವಿ ಒರಿಜಿನಲ್ ದೇವಿಯೇ ಇವರು ಹುಟ್ಟಿದ್ದು ಇಲ್ಲೇ ಮೂಲ ಸ್ಥಾನ. ಕೋಟಿ ಚೆನ್ನರ ತಾಯಿ ಹುಟ್ಟಿದ ಮೊದಲನೇ ಜಾಗವೇ ಇದು. ಮೊದಲಂದ್ರೆ ನಂತರ ಹುಟ್ಟಿದ್ದು ಅಂತ ಅಲ್ಲ ಅರ್ಥ, ಮೊದಲಾಗಿ ಹುಟ್ಟಿದ್ದು ಇಲ್ಲೇ. ಮತ್ತೆಲ್ಲ ಹೇಗೆ ಅಂದ್ರೆ ಅವತಾರ, ಅವರು ಒಂದು ದೇವಿ ಆಗ್ಲಿ ದೇವರಾಗ್ಲಿ ಅದೊಂದು ಅವತಾರ ಯಾಕೆ ಅದನ್ನ ಅವರು ಮಾಡ್ತಾ ಹೋಗ್ತಾರೆ ಅಷ್ಟೇ. ಮೊದಲಾಗಿ ಸೃಷ್ಟಿಯಾದ ಇಲ್ಲಿ. ಹಾಗೇನೆ ಕೋಟಿ ಚೆನ್ನರ ಜನ್ಮಸ್ಥಳ ಕೂಡ ಇದೆ. ಅಲ್ಲ ಇಲ್ಲಿ ಅಲ್ಲ. ಕೋಟಿ ಚೆನ್ನರ ಜನ್ಮಸ್ಥಳ ಇಲ್ಲಿ ಅಲ್ಲ, ಮತ್ತೆ ಇಲ್ಲಿ ಅಲ್ಲ. ಅದು ಬಲ್ಲಾಳರ ಮನೆಯಲ್ಲಿ, ಬಲ್ಲಾಳರ ಮನೆ. ಇಲ್ಲಿಯ ಈ ಪಡುಮಲೆಯ ಆಳ್ವಿಕೆ ಮಾಡುವಂತ ಬಲ್ಲಾಳರು ಅರಸರು, ಅವರ ಮನೆಯಲ್ಲಿ ಕೋಟಿ ಚೆನ್ನರು ಜನಿಸಿತು. ಇಲ್ಲಿ ಅಲ್ಲ, ಇಲ್ಲಿ ದೇವಿ ಮಾತ್ರ ಹುಟ್ಟಿದ್ದು. ಇದೆಲ್ಲ ಕಟ್ಟಿಸಿದ ಅಂತಲ್ಲ? ಹೌದು, ಅದು ಹೊಸದಾಗಿ ಎಲ್ಲ ಅದು ಈ ಗೆದ್ದಲು ಹುಳ ಬಂದದಕ್ಕೆ ಎಲ್ಲ ಸರಿ ಮಾಡಿದ್ದು. ಆದ್ರೆ ಇದು ಮೂಲತಃ ದೇವಿ ಹುಟ್ಟಿದ ಜಾಗವೇ ಇದು. ಮತ್ತೆ ಇದು ನೋಡಿ ಆಗಿನ ಕಾಲದ್ದು. ಇದು ಅವರು ಆರಾಧನೆ ಮಾಡಿಕೊಂಡು ನಮ್ಮ ಪಡುಮಲೆ ಎಂಬ ಈ ಜಾಗಕ್ಕೆ ಧರ್ಮದೈವ ಅಂದ್ರೆ ಅದು ಹುಲಿಭೂತ ಅಂತ ಹೇಳ್ತಾರಲ್ಲ, ಅದೇ ಹುಲಿಭೂತ ಇಲ್ಲಿ ಧರ್ಮದೈವ. ಇಲ್ಲಿ ಕೂಡ ಆರಾಧನೆ ಅವರು ಮಾಡ್ತಿದ್ರು ಈ ಭಟ್ರು. ಆರಾಧನೆ ಆಗ್ತಾ ಇದೆ ಈಗ ಎಲ್ಲ ಹರೋರಿಯಾಗಿದೆ, ಒಕ್ಕಲೇ ಇಲ್ಲ, ಅದನ್ನ ಹಾಗೆ ಬಿಟ್ಟಿದ್ದಾರೆ. ಇಲ್ಲದ್ರೆ ಆಗುತ್ತಾ ಇತ್ತು. ಇಲ್ಲಿ ಇವರು ಕೂಡ ಮಾಡ್ತಿದ್ರು. ಅವರೇ ಇಲ್ಲ, ಅವರು ಅಣ್ಣ ತಮ್ಮಂದಿರು ಬೇರೆ ಬೇರೆ ಜಾಗದಲ್ಲಿ ಇದ್ದಾರೆ ಹಾಗೆ. ನೋಡಿ ಇದು ಪಿಲಿಭೂತ, ಇದು ಪಡುಮಲೆಯ ಧರ್ಮದೈವ. ಪಡುಮಲೆಯ ಇದು ಇಡೀ ಊರಿಗೆ ಆಯ್ತು ಈ ಧರ್ಮದೈವ. ಬಾಕಿ ಎಲ್ಲರೂ ಆಯಾಯ ಒಂದು ಕುಟುಂಬದ ಒಂದು ದೈವವನ್ನು ಆರಾಧಿಸುವ ರೂಢಿ. ಇದು ಇಡೀ ಊರಿನ ಧರ್ಮದೈವ ಅಂತ ಇದು ಪಡುಮಲೆ, ಹುಲಿಭೂತ ಅಂತ. ಹಾಗೆ ಬನ್ನಿ ಅಲ್ಲಿ. ಭಟ್ರ ಆಗ್ಲಿ ಯಾರೇ ಆಗ್ಲಿ ಈ ಊರಿನ ಒಂದು ಇದನ್ನು ಧರ್ಮದೈವವಾಗಿ ಆಚರಣೆ ಮಾಡುವಂತ ದೈವವೇ ಇದು. ಯಾರ್ದಾದ್ರೂ ಸ್ವಂತ ಅಲ್ಲ, ಸ್ವಂತ ಒಂದು ಅವರವರು ಮಾಡುವಂತ ಪ್ರಶ್ನೆ ಅಷ್ಟೇ. ಇದು ಇಡೀ ಪಡುಮಲೆಯ ಧರ್ಮದೈವ ಪಿಲಿಭೂತ. ಆವಾಗಿನ ಭಟ್ರುಗಳು ಕೂಡ ಇದನ್ನೇ ಮಾಡುದು ಧರ್ಮದೈವವಾಗಿ ಊರಿನ. ಇಲ್ಲಿಗೆ ಭಂಡಾರ ಬರ್ತದೆ, ಮಹಾವಿಷ್ಣು ದೇವಸ್ಥಾನದಿಂದ ಭಂಡಾರ ಬಂತು ಇಲ್ಲಿ ಆಗುವುದು.